ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿಬಿಟ್ಟಿದೆ. ಇದರ ಬೆನ್ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಈ ಆದೇಶ ಹೊರಗಡೆ ಬೀಳ್ತಿದ್ದಂಗೆ ಮಂಡ್ಯ ಸೇರಿ ರಾಜ್ಯದಾದ್ಯಂತ ಮತ್ತೆ ಹೋರಾಟ ಪ್ರತಿಭಟನೆ ಶುರುವಾಗ್ತಾ ಇದೆ. ನಮ್ಗೆ ನೀರಿಲ್ಲ, ನಿಮ್ಗೆಲ್ಲಿಂದ ಕೊಡೋದು ಅನ್ನುವಂತಹ ಪ್ರಶ್ನೆಯನ್ನ ಕನ್ನಡಿಗರು ಮತ್ತೊಮ್ಮೆ ಕೇಳ್ತಿದ್ದಾರೆ. ಈ ನಿರ್ಧಾರವನ್ನ ಮಾಡಬಾರ್ದಿತ್ತು, ಈ ಆದೇಶವನ್ನ ಹೊರಡಿಸಬಾರ್ದಿತ್ತು. ಡ್ಯಾಂಗಳ ಪರಿಶೀಲನೆ ಮಾಡದೆ ಆದೇಶ ಹೊರಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಜಲಾಶಯಗಳಲ್ಲಿ ನೀರಿಲ್ಲ, ಖಾಲಿಯಾಗಿದೆ. ಎಲ್ಲಿಂದ ನೀರು ಬಿಡೋದು, ಎಲ್ಲಿಂದ ನೀರನ್ನ ಕೊಡೋದು? ನಾವೇ ಭೀಕರವಾದಂತಹ ಬರಗಾಲದಲ್ಲಿದ್ದೀವಿ. ಇಂಥ ಸಮಯದಲ್ಲಿ ಇಂಥ ನಿರ್ಧಾರ, ಈ ಆದೇಶ ಎಷ್ಟರ ಮಟ್ಟಿಗೆ ಅವ್ರಿಗೆ ಸರಿ ಅಂತ ಅನ್ಸುತ್ತೆ? ಅಲ್ಲಿಗೆ ಹೋಗ್ಬೇಕಾಗಿತ್ತು, ಪರಿಶೀಲನೆಯನ್ನ ಮಾಡಬೇಕಾಗಿತ್ತು. ಯಾವ್ಯಾವ ಜಲಾಶಯಗಳಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ, ಒಳಹರಿವು ಎಷ್ಟಿದೆ, ಇದರಿಂದ ಅಲ್ಲಿರುವಂತವ್ರಿಗೆ ಎಷ್ಟು ಬೇಕಾಗತ್ತೆ ನೀರು, ಇದೆಲ್ಲವನ್ನ ಕೂಡ ಅರಿತುಕೊಂಡು ತದನಂತರ ಇದರ ಮೇಲೆ ಒಂದು ನಿಲುವನ್ನ ಅಥವಾ ನಿರ್ಧಾರವನ್ನ ತಿಳಿಸಿದ್ರೆ ಅದರಲ್ಲಿ ಒಂದು ನ್ಯಾಯ ಇರ್ತಾ ಇತ್ತು. ಆದ್ರೆ ಯಾವುದನ್ನೂ ಕೂಡ ಕೂಲಂಕುಷವಾಗಿ ನೀವು ಪರಿಶೀಲನೆಯನ್ನ ಮಾಡದೆ, ಎಲ್ಲ ಆಯಾಮಗಳಲ್ಲಿ ನೋಡ್ದಲೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಸರಿ ಇಲ್ಲ. ಹಾಗಾಗಿ ಕೇವಲ ಮಂಡ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಹೋರಾಟವನ್ನ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ. ಭುಗಿಲೆದ್ದಿದೆ ಕನ್ನಡಿಗರ ಆಕ್ರೋಶ. ಇಲ್ಲಿರುವಂತಹ ಪರಿಸ್ಥಿತಿ, ಬರಗಾಲ ಬಂದು ಎಷ್ಟೋ ದಿನ ಆಗೋಗ್ಬಿಟ್ಟಿದೆ. ಯಾವಾಗ್ಲೋ ಮುಂಗಾರು ಮಳೆ ಆಗ್ಬೇಕಾಗಿತ್ತು, ಆ ಮುಂಗಾರು ಮಳೆ ಬಿದ್ದಿಲ್ಲ. ಏನ್ ಮಾಡ್ಬೇಕು? ಎಸ್, ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಆದೇಶ ಏನ್ ಬಂತು ಅನ್ನೋದು ನಿಮ್ಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ ಸರ್. ಬಹಳ ನೋವಾಯ್ತು ಮೇಡಮ್ ಆದೇಶನ ಕೇಳಿ. ಇದೇನು ಇವ್ರಿಗೆ ಕಣ್ಣಿದ್ಯಾ, ಕಣ್ಣಿಲ್ವಾ? ಯಾಕೆ ಯಾವ ವರ್ಷಗಳಿಂದನೂ ಈ CWRC ಅವ್ರಿಗೆ ಏನೋ ಒಂದು ಆದೇಶ ಕೊಟ್ರು, ಒಂದ್ ದಿನನಾದ್ರೂ ಕರ್ನಾಟಕದ ಪರವಾಗಿ ಒಂದು ಆದೇಶ ಮಾಡ್ಲಿಲ್ವಲ್ಲ ಇದುವರೆಗೆ ಎಷ್ಟು ಯಾವ್ಯಾವ ವರ್ಷ ಎಲ್ಲ ಆದೇಶವನ್ನು ಕೊಟ್ಟಿದ್ದಾರೆ. ಬರೀ ತಮಿಳ್ನಾಡು ಪರವಾಗಿ ಇವರು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ತಮಿಳ್ನಾಡವ್ರ, ಇಲ್ಲ ಅವ್ರ ಪರವಾಗಿ ಕೆಲಸ ಮಾಡೋಂತಾರ ನನಗ್ ಗೊತ್ತಿಲ್ಲ. ಎರಡನೇದಾಗಿ ಈ ಬಾರಿ ಮಳೆ ಇಲ್ಲ ಮೇಡಮ್. ಮೇಲಾಗಿ ಈಗ ಹೋದ ವರ್ಷ ಓವರ್ ಫ್ಲೋ ಆಗಿ ನೀರು ಹರಿದು ಬೇಕಾದಷ್ಟು ಹೋಗಿತ್ತು, ನಾವ್ಯಾರು ಕೇಳಲಿವಿಲ್ಲ. ಅದು ಪ್ರಕೃತಿ ಹಿಡಿದಿಟ್ಕೊಳ್ಳಕ್ಕೂ ಆಗಲ್ಲ. ಆದ್ರೆ ಈ ಬಾರಿ ನಮಗೆ ಮೊನ್ನೆ ತಾನೇ CM ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದಯಮಾಡಿ ಕುಡಿಯೋಕಷ್ಟೇ ನೀರ್ ಬಳಸಿ, ಕಡಿಮೆ ಇದೆ ಅಂತ ಹೇಳಿ. ಪಾಪ ಅಲ್ಲಿನ ನಮ್ಮ ರೈತರು ಬೆಳೆಗಳನ್ನ ಬೆಳೆಯೋದ್ ಬೇಡವಾ, ಅಥವಾ ಇಡೀ ಬೆಂಗಳೂರಿಗೆ ನೀರ್ ಬೇಡವಾ? ಇವ್ರು ಈ ರೀತಿ ಆದೇಶವನ್ನ ಮಾಡಿ ಕೊಟ್ಬಿಟ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ನಿಮ್ಮ ವಾಹಿನಿ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. 91ನೇ ಇಸ್ವಿಯಲ್ಲಿ ಬಂಗಾರಪ್ಪನವರು ಯಾವ ರೀತಿ ಒಂದು ಸುಗ್ರೀವಾಜ್ಞೆ ಮುಖಾಂತರ ನೀರನ್ನ ಬಿಡಲ್ಲ ಅಂತ ಹೇಳಿ ನಿಂತ್ಕೊಂಡ್ರು, ಅದೇ ಬಂಗಾರಪ್ಪನವ್ರ ಶಿಷ್ಯ DK ಶಿವಕುಮಾರ್ ಸಾಹೇಬ್ರು, ಅವರು ಸಹ ಅವ್ರು ಮಾಡಿದಂತಹ ಕೆಲಸನ ಎತ್ತಿಡಿದು ಕನ್ನಡಿಗರ ಪರವಾಗಿ ನಿಲ್ಬೇಕು. ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತೇನ್ ನಾವು ಸಂಘಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ 2 ದಿನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ನಾವು ಡ್ಯಾಮ್ ಮುಂದೆ ಹೋಗಿ ಮಲ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗೇಟ್ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಇದು ನಮ್ಮ ನಿಲುವು ಮೇಡಮ್. ನಮ್ಮ ಜನರಿಗೆ, ನಮ್ಮ ನಾಡಿಗೆ ಇಲ್ದೇ ಇದ್ದಂತ ನೀರು ಇವ್ರು ಈ ರೀತಿ ಕಣ್ಣು ಮುಚ್ಚಿ ಆದೇಶ ಮಾಡ್ದಂಗಿದೆ ಮೇಡಮ್. ಇದು ಸರ್, ಎಲ್ಲೋ ಒಂದ್ ಕಡೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ, ಎಷ್ಟು ಇಲ್ಲಿಗೆ ಬೇಕಾಗತ್ತೆ, ಜೊತೆಯಲ್ಲಿ ನಮ್ಗೆ ನೀರಿನ ಬರ ಇದೆ, ಬರಗಾಲ ಶುರುವಾಗಿ ಹೋಗ್ಬಿಟ್ಟಿದೆ. ಎಷ್ಟೋ ಕಡೆನಲ್ಲಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿಗಾಗಿ, ಕುಡಿಯೋ ನೀರಿಗಾಗಿ 3-4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಾಪ ಬಿಂದಿಗೆಗಳಲ್ಲಿ ತೆಗೆದುಕೊಂಡು ಬಂದು ನೀರನ್ನ ಕುಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ನಿರ್ಧಾರ ಯಾಕೋ ಬೇಡವಾಗಿತ್ತು. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ತಮ್ಮ ನಿಲುವನ್ನ ಪ್ರಸ್ತುತ ಪಡಿಸ್ಲಿಲ್ಲ ಅಂತ ಅನ್ಸಲ್ವಾ ಸರ್? ಓವರ್ ಆಲ್ ಮೇಡಮ್, ಮೊನ್ನೆ ಒಂದು ಮೀಟಿಂಗ್ ನಡೆಯುತ್ತೆ, ಎಲ್ಲಾ ಸರ್ವ ಪಕ್ಷಗಳ ಸಭೆ, ಯಾರ್ಯಾರು ರಾಜ್ಯಸಭಾ ಸದಸ್ಯರು, MP ಗಳು ಎಲ್ಲರದು ಡೆಲ್ಲಿಲಿ ಒಂದ್ ಸಭೆ ಮಾಡ್ತಾರೆ. ಅದೇ ರೀತಿ ಒಂದು ಸಭೆಯನ್ನ ಕರೆದು ಇಲ್ಲಿ ನಾನು ಉಳಿದ ಎಲ್ಲಾ ಪಕ್ಷದವ್ರಿಗೂ ಮನವಿ ಮಾಡ್ತೀನಿ, ಪಕ್ಷಾತೀತವಾಗಿ ರಾಜಕೀಯವನ್ನ ಬಿಟ್ಟು ನಾವೆಲ್ಲರೂ ಕನ್ನಡಿಗರಾಗಿ ಒಂದು ಸೂರಿನಡಿ ಬಂದು ಈ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಆದೇಶವನ್ನ ಧಿಕ್ಕರಿಸಿ ನಾವೆಲ್ಲರೂ ನಮ್ಮ ನೀರನ್ನ ನಾವು ಕಾಪಾಡ್ಕೋಬೇಕಾದಂತ ಹೊಣೆ ನಮ್ಮೆಲ್ಲರ ಮೇಲಿದೆ ಮೇಡಮ್. ಈಗ ಇದನ್ನ ಕೋರ್ಟ್ ಅಲ್ಲಿ ಎಷ್ಟು ಮಟ್ಟಿಗೆ ಮನವರಿಕೆ ಮಾಡ್ಕೊಟ್ಟಿಲ್ಲ ಅಂತ ಅನ್ನೋದು ಈಗ ನಮಗೂ ಗೊತ್ತಿಲ್ಲದೆ ಇರೋದ್ರಿಂದ ಆಗಿರೋದು ಹೋಗಿದೆ. ಈಗ ಏನಾಗಿದೆ ಅನ್ನೋದು ಬೇಡ ನಮ್ಗೆ. ಆದ್ರೆ ಇವತ್ತು CWRC ಏನ್ ಕೊಟ್ಟಿದೆ ಆದೇಶವನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಒಪ್ಕೋಬಾರದು, ಒಪ್ಕೊಳ್ಳೇಬಾರದು ಮೇಡಮ್. ಇಲ್ಲಾಂದ್ರೆ ಇದು ಅನ್ಯಾಯ ಮಾಡ್ದಂಗ ಆಗತ್ತೆ. ಈಗ ನಮ್ಗೆ ಇದು ನಾವೆಲ್ಲ ಅವ್ರಿಗೆ ಬಿಟ್ಬಿಟ್ಟು ನಾಳೆ ದಿನ ನಾವೇನ್ ಮಾಡೋಣ ಮೇಡಮ್? ಇಲ್ಲಿ ಸಮಸ್ಯೆ ಆಗಲ್ವಾ ಇಲ್ಲಿ ಜನರಿಗೆ? ಇದು ಅನ್ಯಾಯ, ನಮ್ ರೈತರಿಗೆ ಅನ್ಯಾಯ ಆದ್ರೆ ಅದನ್ನ ನೋಡ್ಕೊಂಡು ಕೂತ್ಕೊಳಕ್ ಆಗುತ್ತಾ? ಈಗ ನಮ್ಮ ಹತ್ರ ಏನೋ ಇದ್ರೆ ತಗೊಳ್ರಪ್ಪ ನೀವು ಅಂತ ಕೊಡ್ಬೋದು, ನಮಗೆ ಇಲ್ಲ ಅಂತ ತಂದಾಗ
ಈ ರೀತಿ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಮ್ಮ ಮೇಲೆ ಒಂದು ದೌರ್ಜನ್ಯ ದಬ್ಬಾಳಿಕೆ ಅಂತಾನೆ ಕರಿಬೇಕು ಮೇಡಮ್ ಇದನ್ನ. ಸರ್, ಎಲ್ಲೋ ಒಂದ್ ಕಡೆನಲ್ಲಿ ರೈತರಿಗೂ ಕೂಡ ಅನ್ಯಾಯ ಆಗುತ್ತೆ, ಮತ್ತೊಂದ್ ಕಡೆನಲ್ಲಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ ಕಾವೇರಿ ನೀರಿಗೆ ಅವಲಂಬಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿಗರ ಪರಿಸ್ಥಿತಿ ಏನಾಗಬೇಡ ಈ ರೀತಿಯಾಗಿ ಆಗೋಗ್ಬಿಟ್ರೆ? ನಾನು ಇನ್ನೊಂದು ಹೇಳ್ತೀನಿ, ಈ ಫುಟ್ಪಾತ್ ತೆರವು ಮಾಡ್ಬೇಕಾದ್ರೆ ಒಂದಷ್ಟು ಜನ ತಮಿಳುನಾಡಿನಿಂದ ಬಂದಿರತಕ್ಕಂಥವ್ರೆಲ್ಲ ಹೇಳ್ತಾ ಇದ್ರು ನಾವು ಈ ನೆಲದವರು ಕನ್ನಡಿಗರು ಅಂತ ಹೇಳಿ. ಆದ್ರೆ ಕಾವೇರಿ ವಿಚಾರ ಬಂದಾದ್ಮೇಲೆ ಇಲ್ಲಿ ಬರೀ ಕನ್ನಡಿಗರು ಮಾತ್ರ ಧ್ವನಿ ಎತ್ತಾ ಇದಾರೆ. ಈಗ ಬರ್ಬೇಕು ಎಲ್ರೂ ಧ್ವನಿ ಎತ್ಕೊಂಡು. ಈಗ ನಾನ್ ನಿಮ್ಮ ವಾಹಿನಿ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ, ಇಲ್ಲಿ ಎಲ್ರೂ ಬೆಂಗಳೂರಲ್ಲಿ ಕೇವಲ ಕನ್ನಡಿಗರಷ್ಟೇ ನೀರು ಕುಡಿತಾ ಇಲ್ಲ, ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ರು ಇದನ್ನ ಕುಡಿತಾ ಇದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇದು ನಮ್ಮದು ಕಾವೇರಿ ಬಂದು ಬೆಂಗಳೂರಿನ ಎಲ್ರಿಗೂ ಸೇರಿರ್ತಕ್ಕಂಥದ್ದು, ಕನ್ನಡಿಗರು ಸೇರಿರ್ತದೆ. ಯಾಕಂದ್ರೆ ಕರ್ನಾಟಕದ ಎಲ್ಲಾ 31 ಜಿಲ್ಲೆಗಳ ಜನರು ವಾಸ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆ ನಮ್ಮ ರಾಜಧಾನಿ. ಹಾಗಾಗಿ ಎಲ್ರಿಗೂ ನೀರಿನ ಅವಶ್ಯಕತೆ ಇರೋದ್ರಿಂದ ಈ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗ್ಬೇಕು, ಬೀದಿಗಿಳಿಬೇಕು. ನಾವ್ ಯಾವುದೇ ಕಾರಣಕ್ಕೂ ಈ ನೀರನ್ನ ಸರ್ಕಾರ ಬಿಡ್ಕೂಡ್ದು ಅನ್ನೋ ಒಂದು ನೈತಿಕ ಸ್ಥೈರ್ಯವನ್ನ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಜೊತೆಗೆ ಸರ್ಕಾರ ನಮ್ಮ ಪರವಾಗಿ ಬಲವಾಗಿ ನಿಂತು ಆ ನೀರನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಮೇಡಮ್. ಸರ್, ಮತ್ತೊಂದ್ ಕಡೆನಲ್ಲಿ CWRC ಒಂದು ಆದೇಶವನ್ನ ಹೊರಡಿಸಿತ್ತು, ಅದರಲ್ಲಿ ಅನ್ಯಾಯ ಆಗೋಗ್ಬಿಟ್ಟಿತ್ತು. CWMA ನಲ್ಲಿ ಈ ನಿಲುವು ಬದಲಾಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕೆಲವೊಂದಷ್ಟು ಜನ ಇಟ್ಕೊಂಡಿರ್ಲಿಲ್ಲ. ಈ ಸಂದರ್ಭದಲ್ಲಿ ಆದೇಶವನ್ನ ಹೊರಡಿಸ್ಬಿಟ್ಟಿದ್ದಾರೆ. ಇದು ಇವಾಗ ವಾಟ್ ನೆಕ್ಸ್ಟ್? ಮುಂದಿನ ಹೋರಾಟ ಅಥವಾ ನೀವು ಇವಾಗ ಮಾಡ್ತಾ ಇರುವಂತಹ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳಬಹುದು? ಈಗ 3ನೇ ತಾರೀಕು ಮೇಡಮ್ ತಮಿಳ್ನಾಡು CM ಏನೋ ಕರ್ನಾಟಕಕ್ಕೆ ಭೇಟಿ ಅಂತ ಹೇಳಿ ಒಂದು ಸುದ್ದಿಯನ್ನು ನೋಡ್ದೋ. ಅದು ನಿಜವೇ ಆಗಿದ್ರೆ ಅವರು ಬರ್ಲಿ, ಅವರು ಬಂದು ಮನವರಿಕೆ. ನನಗೆ CWRC ಅವರು ಮೇಡಮ್ ನಮ್ಮ ಜಲಾಶಯವನ್ನ ಬಂದು ನೋಡಿ ಇಲ್ಲಿನ ವಸ್ತು ಸ್ಥಿತಿಯನ್ನ, ಅಂದ್ರೆ ಈಗ ಏನಾಗಿದೆ, ಇಲ್ಲಿ ಯಾವ ರೀತಿ ಇದೆ, ನೀರ್ ತುಂಬಿದ್ಯಾ ತುಂಬಿಲ್ವಾ, ಇಲ್ಲಿಗೆ ಸಾಕಾಗತ್ತಾ ಅನ್ನೋದನ್ನ ಪರಿಶೀಲನೆ ಮಾಡಿ ನಿರ್ಧಾರವನ್ನ ಮಾಡಿದ್ರ ಏನು ನಮಗ್ ಗೊತ್ತಿಲ್ಲ ಮೇಡಮ್. ದಯಮಾಡಿ ಮಾನ್ಯ CM ತಮಿಳ್ನಾಡು CM ಅವರು 3ನೇ ತಾರೀಕು ಬಂದು ಅವತ್ತಿನ ದಿನ ಮೀಟಿಂಗ್ ಅಲ್ಲಿ ದಯವಿಟ್ಟು ಏನ್ ನಡೀತದೆ ಅಂತ ತರದನ್ನು ನಾವು ಗಮನಿಸ್ತಾ ಇದೀವಿ ಸೂಕ್ಷ್ಮವಾಗಿ. ಜೊತೆಗೆ CWRC ಅವರು ಸುಮ್ಮನೆ ಏಕಮುಖವಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನೀವು ಏನಾದ್ರೂ ಮಾಡ್ಕೊಳ್ಳಿ, ನೀವು ಮಣ್ಣು ತಿನ್ಕೊಳ್ರಿ ಕನ್ನಡದವರು, ಉಳಿದವ್ರು ಮಾತ್ರ ಬದುಕಬೇಕು ಅನ್ನೋ ಒಂದು ಉದ್ದೇಶದ ರೀತಿಯಲ್ಲಿ ಈ ರೀತಿ ಆದೇಶವನ್ನು ಕೊಟ್ಟಿರೋದು ಇದೆಯಲ್ಲ ಮೇಡಮ್, ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇರ್ತೀವಿ. ನಾವು ಕನ್ನಡ ಪರ ಹೋರಾಟಗಾರರಾಗಿ ನಮ್ಮ ಯುವ ಕರ್ನಾಟಕ ವೇದಿಕೆ ಕೂಡ ಈ ವಿಚಾರದ ಬಹಳ ದೊಡ್ಡ ಧ್ವನಿಯಾಗಿ ಬೀದಿಗಿಳಿತೀವಿ. ಯಾವುದೇ ಕಾರಣಕ್ಕೂ ನಮ್ಮ ನೀರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಮೇಡಮ್. ಅದಕ್ಕೆ ಸಂಪೂರ್ಣವಾದ ಸಹಕಾರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ಪರವಾಗಿ ಅದ್ರ ಬಿಟ್ಬಿಡ್ತೀವಿ ಅನ್ನೋದಲ್ಲ. ಯಾವುದೇ ಕಾರಣಕ್ಕೂ ಬಿಡದನೆ ನಿಂತ್ಕೊಂಡ್ರೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಕನ್ನಡಿಗರು ಮಾಡ್ತೀವಿ ಮೇಡಮ್. ಎಸ್, ಧನ್ಯವಾದಗಳು ರೂಪೇಶ್ ರಾಜಣ್ಣ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ತಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಂಡಿದ್ದಕ್ಕಾಗಿ.